ರೈತರಿಗೆ ಉಪಯುಕ್ತವಾಗಿರುವಂತಹ ಕಣಕ್ಕೆ ಈಗ ಸಂಚಕಾರ. ರೈತ ಕಣ ಒಡೆದು ಅದೇ ಜಾಗದಲ್ಲಿ ಚೆಸ್ಕಾಂ ಕಚೇರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ತೆರಿಗೆ ಹಣ ಪೋಲು ಅಂತ ಹೇಳ್ಬಿಟ್ಟು ರೈತ ಮುಖಂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಉಪಯೋಗವಾಗ್ತಾ ಇರುವಂತಹ ಕಣಕ್ಕೆ ಈಗ ಸಂಚಕಾರ ಬಂದು ನಿಂತಿದೆ. ರೈತ ಕಣ ಒಡೆದು ಅದೇ ಜಾಗದಲ್ಲಿ ಚೆಸ್ಕಾಂ ಕಚೇರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ತೆರಿಗೆ ಹಣ ಪೋಲು ಅಂತ ಹೇಳ್ಬಿಟ್ಟು ರೈತ ಮುಖಂಡರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ನರಸೀಪುರ ತಾಲೂಕಿನಲ್ಲಿ ಆಗಿರುವಂತಹ ಸ್ಥಳೀಯ ವಿರೋಧವಿದ್ರೂ ಕೂಡ ಕಣ ತೆರವಿಗೆ ಚೆಸ್ಕಾಂ ಪ್ಲಾನ್ ಮಾಡ್ತಾ ಇದೆ. ಅಧಿಕಾರಿಗಳ ಈ ನಡೆಗೆ ರೈತ ಮುಖಂಡರು ಫುಲ್ ಗರಂ ಆಗಿದ್ದಾರೆ. ರೈತರಿಗೆ ಉಪಯುಕ್ತವಾಗಿರುವಂತಹ ಒಂದು ಕಣ ಬೇಡ ಅಂತ ಹೇಳಿದ್ರು ಕೂಡ ಚೆಸ್ಕಾಂ ಕಚೇರಿಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆ ಒಂದು ಜಾಗದಲ್ಲಿ ತೆರಿಗೆ ಹಣ ಪೋಲು ಅಂತ ಹೇಳ್ಬಿಟ್ಟು ರೈತ ಮುಖಂಡ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಟಿ ನರಸೀಪುರ ತಾಲೂಕಿನ ಸಿಬಿ ಹುಂಡಿ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಆ ಕಡೆ ಜಾಗ ಏನಿದೆ ಅಲ್ಲಿ ಕಚೇರಿಯನ್ನ ನಿರ್ಮಾಣ ಮಾಡೋದಕ್ಕೆ ಚೆಸ್ಕಾಂ ಕಚೇರಿಯನ್ನ ಆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರಂತೆ. ರೈತ ಮುಖಂಡರು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಕೇಳ್ತಾ ಇಲ್ಲ. ತೆರಿಗೆ ಹಣ ಪೋಲು ಅಂತ ಹೇಳ್ಬಿಟ್ಟು ರೈತರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. 7 ವರ್ಷದ ಹಿಂದೆ ನಿರ್ಮಿಸಿರುವಂತಹ ಕಣ ಇಂದಿಗೂ ಕೂಡ ಸುಸಜ್ಜಿತವಾಗಿದೆ. ಚೆಸ್ಕಾಂ ಕಚೇರಿಯನ್ನ ಬೇರೆ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಿ, ಆದರೆ ಈ ಕಣ ತೆರವಿಗೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಸೊ ರೈತರ ಒಕ್ಕಣೆ ಕಣ ಒಡೆದು ಚೆಸ್ಕಾಂ ಉಪ ಕಚೇರಿ ಬೇಡ. ರೈತರ ಕೃಷಿ ಚಟುವಟಿಕೆ ನೆರವಿಗೆ ನಿರ್ಮಿಸಿದ ಒಕ್ಕಣೆ ಕಣ ಇದು. ಹಿಂದೆ ರಸ್ತೆ ಮೇಲೆ ಕಾಳು ಒಕ್ಕಣೆ ತಪ್ಪಿಸೋದಕ್ಕೆ ಕಣ ನಿರ್ಮಾಣವನ್ನ ಮಾಡಲಾಗ್ತಾ ಇತ್ತು. ಸೊ ಚೆಸ್ಕಾಂ ಉಪ ಕಚೇರಿ ನಿರ್ಮಾಣಕ್ಕೆ ರೈತರು ಹೀಗಾಗಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಜಾಗ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಅಲ್ಲಿ ಏನೋ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಬಹಳ ಹಿಂದಿನ ಜಾಗ, ಕಾಳು ಕಡಿಗಳನ್ನ ರೋಡ್ನಲ್ಲಿ ಹಾಕೋದ್ರ ಬದಲು ಆ ಕಣದಲ್ಲಿ ಹರಡ್ತಾರೆ. ಸೊ ಹೀಗಿರುವಾಗ ಯಾಕಾಗಿ ಬೇಡ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಬಿಟ್ಟು ರೈತ ಮುಖಂಡರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮಗೆ ವಾಲ್ ಮಾಡಿ ನಾವೆಲ್ಲ ಸ್ಟಿಕ್ಸ್ ತಗೋಬೇಕಾಯ್ತದೆ ಅಂತ ಇಷ್ಟು ಮಾಡ್ತಾ ಇಲ್ಲ. KAB ಅವ್ರು ಬಂದು 20 ಕ್ವಿಂಟಲ್ ನಮ್ಗೆ ಆಗಿದೆ, ಕಣ ಹೊಡೆದಾಕ್ಬೇಕು ಅಂತ ತುಂಬಾ ದಿವಸದಿಂದ ಅದನ್ನೇ ಹೇಳ್ತಾ ಇದಾರೆ. ನಾವು ಊರವರೆಲ್ಲ ಸೇರಿ ಒಗ್ಗಟ್ಟಲ್ಲಿ ಅದು ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಹೇಳೈತೆ, ಆದ್ರೂ ಬಿಡ್ತಾ ಇಲ್ಲ ಅವರು. ಒಂದಿನ JCB ಒಂದು ಬರೇಳೋದು, ಪುನಃ ಇನ್ನೊಬ್ರು ಬರೋದು, ಹಿಂಗಾದ್ರೆ ಮಾಡಿ ತೊಂದರೆ ಕೊಡ್ತಾವ್ರೆ. ಕಣ ಹೊಡೆದಾಕ್ಬಿಟ್ಟು ನಿಮ್ಗೆ ಬೇರೆ ಕಡೆ ಕಟ್ಕೊಡ್ತೀನಿ ಅಂತಾರೆ. ಎಲ್ಲಾರು ಕಟ್ಟಿರೋ ಕಣನ ಹೊಡೆದಾಕ್ಬಿಟ್ಟು ಬೇರೆ ಕಡೆ ಕಟ್ಕೊಡಿ ಅಂತ ಕೇಳಿದ್ವ ನಾವು ಇವ್ರನ್ನ? ಅದೆಲ್ಲರೂ ರೂಲ್ಸ್ ಇದೆಯಾ ಹಂಗೆ? ನಮ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರೆ. ನಮ್ಗೆ ಕಣ ಬೇಕು, ರೈತರಿಗೆ ಕಣ ಬೇಕು. ಇದು ಯಾವ ನಿರ್ಮಿಸಿಲ್ಲ ಸರ್? ಇದು ಯಾವಾಗ ನಿರ್ಮಾಣ ಆಗಿರೋದು? ಇದು 7 ವರ್ಷ ಆಗಿದೆ. 7 ವರ್ಷ ಆಗಿದೆ, ಉಪಯೋಗಿಸ್ತಾ ಇದೀವಿ. ಆಮೇಲೆ ಅಲ್ಲಿಗೆ ಒಂದು ಪೈಪ್ ಕೇಳಿದ್ವಿ, ಪೈಪ್ ಹಾಕೊಟ್ಟಿಲ್ಲ. ಪೈಪ್ ಕೇಳ ಈ ಕಡೆಯಿಂದ ಆ ಕಡೆ ಜನ ಹೊರಬೇಕು, ಏನ್ ಮಾಡೋದಂತ ಡಕ್ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಎಲ್ಲಾನು ಅರ್ಧಂಪರ್ಧಂ ಕೆಲಸ ಮಾಡ್ಬಿಟ್ಟು ಈಗ ಏಕಾಏಕಿ ಬಂದು ಚೆನ್ನಾಗಿರೋ ಕಣ ಅದು ಕಿತ್ತೋಗಿದ್ರೆ ಆಯ್ತು ಮಾಡ್ಲಿ ಅನ್ಬೋದು, ಕಟ್ಕೊಡ್ತಾರೆ. ಚೆನ್ನಾಗಿರೋ ಕಣನೇ ಹೊಡಿಬೇಕು ಅಂತಾರೆ. ನೀವೇ ನೋಡಿ,